ರೀ ರೀ ಜಗಳೂರು ಸಮಾಜ ಕಲ್ಯಾಣ ಇಲಾಖೆಯವರೇ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ದೇವರಾಜ ಅರಸು ಹೆಸರು ಹೇಳ್ಕೊಂಡು ಸಂಬಳ ತಗೊಳ್ತಿರಲ್ಲ, ಅದಕ್ಕಾದ್ರೂ ನಿಮಗೆ ಮಹಾನ್ ನಾಯಕರ ಮೇಲೆ ಗೌರವ ಇಡಬೇಕಲ್ವೇನ್ರಿ? ಥೂ, ನಿಮ್ಮ ಇಲಾಖೆ ಹೆಸರು ಸಮಾಜ ಕಲ್ಯಾಣ ಇಲಾಖೆ. ನೀವು ಮಾಡೋದು ಸಮಾಜ ಕಲ್ಯಾಣ. ಬಡವರು ದೀನದಲಿತರ ಏಳಿಗೆಗೆ ತಮ್ಮ ಜೀವನವನ್ನೇ ಮುಡುಪಾಕಿಟ್ಟಿದ್ದ ದೇವರಾಜ ಅರಸರವರ ಜಯಂತಿಯನ್ನ ಸಮಯಕ್ಕೆ ಸರಿಯಾಗಿ ಮಾಡದೆ ಪತ್ರಕರ್ತರು ಈ ಬಗ್ಗೆ ಎಚ್ಚರಿಸಿದಾಗ ಬೇಕೋ ಬೇಡವೋ ಎಂಬಂತೆ ಕಾಟಾಚಾರಕ ಮಾಡಿದ್ದು ನಿಜಕ್ಕೂ ನಿಮ್ಮದು ಸಮಾಜ ಕಲ್ಯಾಣ ಇಲಾಖೆಯೋ ಸಮಾಜ ಕಲ್ಯಾಣ ಇಲಾಖೆಯೋ? ಥೂ, ನಿಮ್ಮಂಥವ್ರು ಇರೋದ್ರಿಂದನೇ ಇಡೀ ಇಲಾಖೆ ಕೆಟ್ಟ ಹೆಸರು. ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಸಮಯಕ್ಕೆ ಸರಿಯಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಿಮಗೇನ್ರಿ ದಾಡಿ? ಓಹೋ, ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ? ಮಹಾನ್ ನಾಯಕರ ಬಗ್ಗೆ ನಿಮಗಿರುವ ಅಸಡ್ಡೆ ನೋಡಿದ್ರೆ ನೀವಿನ್ನೇನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದಿನ್ನೇನು ಕಿತ್ತಾಕ್ತಿರೋ ಆ ನಿಮ್ಮ ಇಲಾಖೆ ಸಚಿವ ಡಾಕ್ಟರ್ ಎಚ್ ಮಹದೇವಪ್ಪನೇ ಬಲ್ಲ. ಜಗಳೂರು ತಾಲೂಕು ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾರನ್ನಾದರೂ ನೋಡಿ ಕಲ್ತ್ಕೊಳ್ರಿ. ಇಡೀ ತಾಲೂಕನ್ನು ಎಷ್ಟೊಂದು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ನಿಮಗೇನು ದಾಡಿ ಆಗಿದೆ ಸಮಾಜ ಕಲ್ಯಾಣ ಇಲಾಖೆಯವರೇ? ದೊಡ್ಡ ದೊಡ್ಡ ಮಹನೀಯರ ಫೋಟೋಗಳನ್ನ ನಿಮ್ಮ ಆಫೀಸ್ನಲ್ಲಿ ತಿಪ್ಪೆ ಥರ ಒಟ್ಟಿದ್ದೀರಲ್ಲ, ನಿಮ್ಮ ಅಪ್ಪ ಅಮ್ಮನ ಫೋಟೋನ ಹಾಗೆ ಇಟ್ಕೊಳ್ತೀರೇನ್ರಿ? ಧೂಳಿಡಿದಿರುವ ಫೋಟೋಗಳನ್ನ ಮೊದಲು ತೆಗೆದು ಒಳ್ಳೆ ಜಾಗದಲ್ಲಿಡಿ. ಆ ಮಹನೀಯರು ನಿಮ್ಮನ್ನ ಕ್ಷಮಿಸಿದ್ರು ಕ್ಷಮಿಸಬಹುದೇನೋ. ನೀವು ದೇವರಾಜ ಅರಸು ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದನ್ನು ಕಂಡು ಸ್ವತಃ ತಹಶೀಲ್ದಾರೇ ಬಂದು ಜಯಂತಿಯನ್ನು ಇನ್ನು ಯಾಕೆ ಮಾಡಿಲ್ಲ ಎಂದು ಪ್ರಶ್ನಿಸಿದಾಗ ಆಗ ನಿಮಗೆ ಜ್ಞಾನೋದಯ ಆಯಿತೋ? ಥೂ, ನಿಮ್ಮ ಜನ್ಮಕ್ಕೆ. ಈ ದೇಶದಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆಯ ಕಲ್ಪನೆಯನ್ನು ತಂದವರೇ ಈ ದೇವರಾಜ ಅರಸು ಕಂಡ್ರು. ಕೋಟ್ಯಾಂತರ ಮಕ್ಕಳು ಅರಸು ಕನಸಿನ ಹಾಸ್ಟೆಲ್ಗಳಲ್ಲಿ ಓದಿ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಹಾಸ್ಟೆಲ್ಗಳನ್ನ ನಡೆಸ್ತಿರಲ್ಲ, ನಿಮ್ಮಂಥವ್ರು ಹಾಸ್ಟೆಲ್ಗಳನ್ನ ಇನ್ಯಾವ ರೀತಿ ನಡೆಸ್ತಿರೋ ಆ ಉಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನೇ ಬಲ್ಲ. ಮಾಧ್ಯಮದವರು ತಹಶೀಲ್ದಾರ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಭೇಟಿ ನೀಡಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಎಲ್ಲಿದ್ದು ಓ ಪರಮೇಶ್ವರಪ್ಪ ತಡ ಪಡಾಯಿಸಿ ಕಚೇರಿಗೆ ಬಂದು ಕಾಟಾಚಾರಕ್ಕೆ ಅರಸು ಜಯಂತಿ ಮಾಡಿದೆಲ್ಲ, ನಿನಗೇನು ಅನ್ಸಲ್ವಾ? ಜಗಳೂರು ದೊರೆ ದೇವೇಂದ್ರಪ್ಪನವರೇ, ಇಂಥ ಅಧಿಕಾರಿಗಳಿಂದ ನಿಮಗೆ ಕೆಟ್ಟ ಹೆಸರು ಸ್ವಾಮಿ. ಅರಸುಗೆ ಅವಮಾನ ಮಾಡಿದವರು ಇನ್ನು ನಿಮ್ಮನ್ನು ಬಿಟ್ಟಾರ? ನಾವು ಹೇಳೋದನ್ನು ಹೇಳ್ತೀವಿ ಸ್ವಾಮಿ, ಇಟ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ಜಗಳೂರಿನ ದೊರೆ ಅಲ್ವಾ? ಇನ್ನು ಕಾಟಾಚಾರಕ್ಕೆ ಪೂಜೆ ಮಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಓ ಪರಮೇಶ್ವರಪ್ಪ 3 ಜನ ಸಿಬ್ಬಂದಿ ಮುಂದೆ ಏನು ಭಾಷಣ ಹೊಡೆದಂತೆ ಗೊತ್ತಾ? ಹೇಳ್ತೀನಿ ಕೇಳ್ರಿ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಧ್ವನಿ ಇಲ್ಲದವರ ಧ್ವನಿಯಾಗಿದ್ದರು. ಅವರ ಸಮಾಜಮುಖಿ ಕೆಲಸಗಳು, ಪ್ರಗತಿಪರ ಯೋಜನೆಗಳು ಸ್ಮರಣೀಯ. ಅರಸು ಅವರು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ನಿಲಯಗಳ ಪರಿಕಲ್ಪನೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸಮಾಜಕ್ಕೆ ಅವರ ಕೊಡುಗೆಗಳು ಅಪಾರ. ಇಂಥ ಆದರ್ಶ ವ್ಯಕ್ತಿಗಳು ನಮಗೆ ಸ್ಫೂರ್ತಿಯಾಗಬೇಕು. ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಆದರೆ ಅಂಥ ಪುಣ್ಯಾತ್ಮನ ಜಯಂತಿಗೆ ಹಿಂದುಳಿದ ವರ್ಗದವರು ಬಾರದಿರುವುದೇ ನೋವಿನ ಸಂಗತಿ. ಇದು ನನಗೆ ಬೇಸರ ತರಿಸಿದಂಥ ಬಾಯಿ ಬಡ್ಕಣ್ಣಂತೆ. ಥೂ, ನಿನ್ನ ಜನ್ಮಕ್ಕೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಓ ಪರಮೇಶ್ವರಪ್ಪ, ಮೊದಲು ಸರಿಯಾದ ಸಮಯಕ್ಕೆ ಮಹನೀಯರ ಜಯಂತಿಯನ್ನು ಆಚರಿಸೋದನ್ನು ಕಲ್ತ್ಕೊಳ್ರಿ. ಹಿಂದುಳಿದ ವರ್ಗದವರೇ ಜಯಂತಿಗೆ ಬಾರದಿರುವುದು ಬೇಸರದ ಸಂಗತಿ. ಥೂ, ಯಾವ ಬಾಯಲ್ಲಿ ಹೇಳ್ತೀರಿ ಈ ಮಾತುಗಳನ್ನ? ಓ ಪರಮೇಶ್ವರಪ್ಪ ಸಾಹೇಬ್ರೆ, ಜಗಳೂರು ತಾಲೂಕಿನ ಜನತೆ ಮುಕ್ತರು, ಸ್ವಾಭಿಮಾನಿಗಳು, ತ್ಯಾಗಿಗಳು. ಅದನ್ನು ನೀನು ದುರುಪಯೋಗ ಪಡಿಸ್ಕೋಬೇಡ. ಇನ್ನು ಮುಂದಿನ ದಿನಗಳಾದರೂ ಸರಿಯಾದ ಸಮಯಕ್ಕೆ ಮಹನೀಯರ ಜಯಂತಿಯನ್ನು ಆಚರಿಸು. ಜಗಳೂರು ಜನತೆ ಸಿಡಿದ್ರೆ ನಿಲ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಿಂದೆ ಜಗಳೂರು ಪುರಸಭೆಗೆ ಏನಾಗಿತ್ತು ಅಂತ ನಿಮಗೆ ಗೊತ್ತಿಲ್ದಿದ್ರೆ ಯಾರನ್ನೆಲ್ಲ ಕೇಳಿ ತಿಳ್ಕೊಳ್ರಿ. ಓ ಪರಮೇಶ್ವರಪ್ಪನವರೇ, ಈ ಹಿಂದೆ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಬಿ ಮಹೇಶ್ವರಪ್ಪ ಅಂತ ಇದ್ರು ಕಣ್ರಿ. ದೇವರಂಥ ಮನುಷ್ಯರು ಈಗ ಜಗಳೂರು ತಾಲೂಕು ಕಾಂಗ್ರೆಸ್ನ SC ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಜಯಂತಿ ಸಭೆ ಸಮಾರಂಭ ಇದ್ದರೂ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು. ಇಡೀ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಅನ್ನದಾತರಾಗಿದ್ದರು.
ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಡೆದರೂ ಅಲ್ಲಿ ಬಿ ಮಹೇಶ್ವರಪ್ಪನವರು ಇದ್ದೇ ಇರುತ್ತಿದ್ದರು. ಇಂದಿಗೂ ಲಕ್ಷಾಂತರ ವಿದ್ಯಾರ್ಥಿಗಳ ಮಹೇಶಣ್ಣ ಆಗಿದ್ದಾರೆ. ಜಗಳೂರು ಸಮಾಜ ಕಲ್ಯಾಣ ಇಲಾಖೆಗೆ ಈ ಹಿಂದೆ ಕೆಲಸ ಮಾಡಿದ್ದ ಬಿ ಮಹೇಶ್ವರಪ್ಪ ಅವರು ಇಲಾಖೆಗೆ ತನ್ನದೇ ಆದ ಗೌರವವನ್ನು ಘನತೆಯನ್ನು ಉಳಿಸಿ ಬೆಳೆಸಿದ್ದಾರೆ. ಆ ಘನತೆ ಗೌರವವನ್ನು ಕಳೆಯಬೇಡಿ ಓ ಪರಮೇಶ್ವರಪ್ಪ ಅನ್ನವರೇ. ಸ್ನೇಹಿತರೆ, ನಿಮಗೆ ಈ ಹೆಸರಿನ ಕನ್ಫ್ಯೂಷನ್ ಇರಬೇಕಲ್ವಾ? ಜಗಳೂರು ತಾಲೂಕಿನ ಬಿ ಮಹೇಶ್ವರಪ್ಪ ಎಲ್ಲರ ಪಾಲಿನ ಮಹೇಶಣ್ಣ ಆಗಿದ್ದು ಕಳೆದ ವರ್ಷ ನಿವೃತ್ತಿಯಾಗಿದ್ದಾರೆ. ಅವರ ಜಾಗಕ್ಕೆ ಅರಸು ಜಯಂತಿ ಆಚರಣೆಗೆ ನಿರ್ಲಕ್ಷ್ಯ ತೋರಿದ ಓ ಪರಮೇಶ್ವರಪ್ಪ ಎಂಬುವರು ಬಂದಿದ್ದಾರೆ. ಪರಮೇಶ್ವರಪ್ಪನವರೇ, ನಿಮಗೆ ಏನು ಗೊತ್ತಿಲ್ಲ ಅಂದರೆ ಮಹೇಶ್ವರಪ್ಪನವರಾದರೂ ಕೇಳಿ ತಿಳಿದುಕೊಳ್ಳಿ.